guys, welcome to our English speaking practice class. ಇವತ್ತಿನಿಂದ ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡೋಣ. ನಾವು ಡೈಲಿ ಯೂಸ್ ಮಾಡುವಂತಹ ಪ್ರತಿದಿನ ನಮಗೆ ಕೆಲಸಕ್ಕೆ ಬರುವಂತಹ ಅಂಡ್ ನಾವು ಪದೇ ಪದೇ ಹೇಳುವಂತಹ ವಾಕ್ಯಗಳು ಅಂಡ್ ಪದಗಳು ಅವುಗಳನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಅವಾಗ ಮಾತ್ರ ನಾವು ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಟ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸಣ್ಣ ಸಣ್ಣ ವಾಕ್ಯಗಳಿಂದ ಹಿಡಿದು ದೊಡ್ಡ ದೊಡ್ಡ ವಾಕ್ಯಗಳನ್ನ ಕಲಿತಾ ಹೋಗೋಣ. ವಾಕ್ಯಗಳು ಇಂಗ್ಲಿಷ್ ಅಂಡ್ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ. ನಾನು ಸೆಂಟೆನ್ಸ್ ಹೇಳುವಾಗ ನೀವು ಕೂಡ ನನ್ನ ಜೊತೆ ಅದನ್ನ ಹೇಳೋದಕ್ಕೆ ಟ್ರೈ ಮಾಡಬೇಕು. ಅವಾಗ ಮಾತ್ರ ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ವಿತೌಟ್ ಅ ಫರ್ದರ್ ಡು ಲೆಟ್ಸ್ ಬಿಗಿನ್. ನಿನ್ನ ಹತ್ತಿರ, ನಿಯರ್ ಯು, ನಿಯರ್ ಯು. ಅವನನ್ನು ಹಿಡಿ, ಕ್ಯಾಚ್ ಹಿಮ್, ಕ್ಯಾಚ್ ಹಿಮ್. ತಡವಾಗ್ತಾ ಇದೆ, ಗೆಟಿಂಗ್ ಲೇಟ್, ಗೆಟಿಂಗ್ ಲೇಟ್. ಅಲ್ಲಿ ಏನಿದೆ, ವಾಟ್ಸ್ ದೇರ್, ವಾಟ್ಸ್ ದೇರ್ ಅಥವಾ ವಾಟ್ ಈಸ್ ದೇರ್ ಅಂತಾನು ಕೇಳ್ಬೋದು. ವಾಟ್ ಈಸ್ ದೇರ್ ಅಥವಾ ವಾಟ್ಸ್ ದೇರ್. ನಿಜವಿದೆ, ಇಟ್ಸ್ ಟ್ರೂ, ಇಟ್ಸ್ ಟ್ರೂ ಅಥವಾ ಇಟ್ ಈಸ್ ಟ್ರೂ. ಮಾಹಿತಿ ಕೊಡು, ಗಿವ್ ಇನ್ಫಾರ್ಮೇಶನ್, ಗಿವ್ ಇನ್ಫಾರ್ಮೇಶನ್. ನಮಗೆ ಗೊತ್ತು, ವಿ ನೋ, ವಿ ನೋ. ನನಗೆ ಗೊತ್ತು ಅಂತ ನಾವು ಹೇಳಬೇಕಾದ್ರೆ ಐ ನೋ ಅಂತ ಹೇಳ್ತೀವಿ. ನಮಗೆ ಗೊತ್ತು ಅಂತ ಹೇಳಬೇಕು ಅಂದ್ರೆ ವಿ ನೋ. ನೀರು ಕುಡಿ, ಡ್ರಿಂಕ್ ವಾಟರ್, ಡ್ರಿಂಕ್ ವಾಟರ್. ಏನಾದರೂ ತಿನ್ನು, ಈಟ್ ಸಮಥಿಂಗ್, ಈಟ್ ಸಮಥಿಂಗ್. ಹೋಗಬೇಡ, ಡೋಂಟ್ ಗೋ, ಡೋಂಟ್ ಗೋ ಅಥವಾ ಡು ನಾಟ್ ಗೋ. ಡೋಂಟ್ ಅನ್ನೋದು ಡು ನಾಟ್ ನ ಕಾಂಟ್ರಾಕ್ಷನ್. ಡೋಂಟ್ ಗೋ ಅಥವಾ ಡು ನಾಟ್ ಗೋ. ಮಾಡಬೇಡ, ಡೋಂಟ್ ಡು, ಡೋಂಟ್ ಡು ಅಥವಾ ಡು ನಾಟ್ ಡು. ದೂರ ಹೋಗು, ಗೋ ಫಾರ್, ಗೋ ಫಾರ್. ಏನಾಯಿತು, ವಾಟ್ ಹ್ಯಾಪಂಡ್, ವಾಟ್ ಹ್ಯಾಪಂಡ್. ಒಂದು ವೇಳೆ ಏನಾಗ್ತಾ ಇದೆ ಅಂತ ಕೇಳಬೇಕು ಅಂದ್ರೆ ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ಹ್ಯಾಪನಿಂಗ್ ಅಂತ ಕೇಳ್ತೀವಿ. ಇಲ್ಲಿ ಏನಾಯ್ತು ಅಂತ ಕೇಳಬೇಕು ಅಂದ್ರೆ ವಾಟ್ ಹ್ಯಾಪಂಡ್. ಇವತ್ತಿನವರೆಗೂ, ಅಂಟಿಲ್ ಟುಡೇ, ಅಂಟಿಲ್ ಟುಡೇ. ನಾನು ಸಂತೋಷವಾಗಿದ್ದೀನಿ, ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಸಂತೋಷವಾಗಿರು, ಸ್ಟೇ ಹ್ಯಾಪಿ, ಸ್ಟೇ ಹ್ಯಾಪಿ. ಮುಂದೆ ಹೋಗು, ಗೋ ಅಹೆಡ್, ಗೋ ಅಹೆಡ್. ಅವನು ವಿವರಿಸುತ್ತಾನೆ, ಹಿ ಎಕ್ಸ್ಪ್ಲೇನ್ಸ್, ಹಿ ಎಕ್ಸ್ಪ್ಲೇನ್ಸ್. ಅವನು ಹೋಗುತ್ತಾನೆ, ಹಿ ಗೋಸ್, ಹಿ ಗೋಸ್. ಅವನು ಹಾಡುತ್ತಾನೆ, ಹಿ ಸಿಂಗ್ಸ್, ಹಿ ಸಿಂಗ್ಸ್. ನನಗೆ ಕೇಳಿಸ್ತಿಲ್ಲ, ಐ ಕಾಂಟ್ ಹಿಯರ್ ಯು, ಐ ಕಾಂಟ್ ಹಿಯರ್ ಯು. ಆಶೀರ್ವಾದ ಮಾಡಿ, ಗಿವ್ ಬ್ಲೆಸ್ಸಿಂಗ್ಸ್, ಗಿವ್ ಬ್ಲೆಸ್ಸಿಂಗ್ಸ್. ಒಟ್ಟಿಗೆ ಇರಿ, ಸ್ಟೇ ಟುಗೆದರ್, ಸ್ಟೇ ಟುಗೆದರ್. ತಾಳ್ಮೆಯಿಂದ ಇರಿ, ಹ್ಯಾವ್ ಪೇಷನ್ಸ್, ಹ್ಯಾವ್ ಪೇಷನ್ಸ್. ಹಿಂತಿರುಗಿ ಬಾ, ಕಮ್ ಬ್ಯಾಕ್, ಕಮ್ ಬ್ಯಾಕ್. ಇಲ್ಲಿಯವರೆಗೆ, ಅಂಟಿಲ್ ನಾವ್ ಆರ್ ಟಿಲ್ ನಾವ್, ಅಂಟಿಲ್ ನಾವ್ ಆರ್ ಟಿಲ್ ನಾವ್. ಇಲ್ಲಿಯವರೆಗೆ ಅಂತ ಹೇಳೋದಕ್ಕೆ ಅಂಟಿಲ್ ನಾವ್ ಅಂತಾನು ಹೇಳ್ಬೋದು ಅಥವಾ ಟಿಲ್ ನಾವ್ ಅಂತ ಕೂಡ ಹೇಳ್ಬೋದು. ಇನ್ನೂ ಇಲ್ಲ, ನಾಟ್ ಎಟ್, ನಾಟ್ ಎಟ್. ನನಗೆ ಸಹಾಯ ಮಾಡಿ, ಹೆಲ್ಪ್ ಮೀ, ಹೆಲ್ಪ್ ಮೀ. ಬೇಗ ಬಾ, ಕಮ್ ಕ್ವಿಕ್ಲಿ, ಕಮ್ ಕ್ವಿಕ್ಲಿ. ನನಗೆ ಗೊತ್ತು, ಐ ನೋ, ಐ ನೋ. ಇಲ್ಲಿ ಬಾ, ಕಮ್ ಹಿಯರ್, ಕಮ್ ಹಿಯರ್. ಇಲ್ಲಿ ಇರು, ಸ್ಟೇ ಹಿಯರ್, ಸ್ಟೇ ಹಿಯರ್. ಇಲ್ಲಿ ನಿಂತ್ಕೋ, ಸ್ಟಾಪ್ ಹಿಯರ್, ಸ್ಟಾಪ್ ಹಿಯರ್.
ನನ್ನನ್ನು ಕ್ಷಮಿಸು. ಫಾರ್ಗಿವ್ ಮೀ. ಫಾರ್ಗಿವ್ ಮೀ. ನಮ್ಮನ್ನ ಕ್ಷಮಿಸು. ಫಾರ್ಗಿವ್ ಅಸ್. ಫಾರ್ಗಿವ್ ಅಸ್. ಮೀ ಅಂದ್ರೆ ನನ್ನನ್ನ, ಅಸ್ ಅಂದ್ರೆ ನಮ್ಮನ್ನ ಅಥವಾ ನಮ್ಗೆ. ಇಲ್ಲಿ ನೋಡು. ಲುಕ್ ಹಿಯರ್. ಲುಕ್ ಹಿಯರ್. ನಿಲ್ಲಿಸು. ಸ್ಟಾಪ್ ಇಟ್. ಸ್ಟಾಪ್ ಇಟ್. ಅಲ್ಲಿ ಇರು. ಸ್ಟೇ ದೇರ್. ಸ್ಟೇ ದೇರ್. ಇಲ್ಲಿ ಇರು ಅಂತ ಹೇಳೋದಕ್ಕೆ ಸ್ಟೇ ಹಿಯರ್ ಅಂತ ಹೇಳ್ತೀವಿ. ಅಲ್ಲಿ ಇರು ಅಂತ ಹೇಳೋದಕ್ಕೆ ಸ್ಟೇ ದೇರ್ ಅಂತ ಹೇಳ್ತೀವಿ. ದೂರವಿರು. ಸ್ಟೇ ಅವೇ. ಸ್ಟೇ ಅವೇ. ಅಲ್ಲಿ ಹೋಗು. ಗೋ ದೇರ್. ಗೋ ದೇರ್. ಇಲ್ಲಿ ಬಾ ಅಂತ ಹೇಳೋದಕ್ಕೆ ಕಮ್ ಹಿಯರ್ ಅಂತ ಹೇಳ್ತೀವಿ. ಅಲ್ಲಿ ಹೋಗು ಅಂತ ಹೇಳೋದಕ್ಕೆ ಗೋ ದೇರ್ ಅಂತ ಹೇಳ್ತೀವಿ. ಬೇಗ ಮಾಡು. ಬಿ ಕ್ವಿಕ್. ಬಿ ಕ್ವಿಕ್.